ಸಾವುಕಾರ್ ಧರ್ಮಣ್ಣನ ಪಾತ್ರದಲ್ಲಿ ರಾಜು. ಸೀತಾ, ನೀನ ಈ ಬೆಳೆದ ಈ ಮನೆಗೂ ನೀ ಒಕ್ಕುವ ಆ ಮನೆಗೂ ಕೀರ್ತಿಶಾಲಿಯಾಗಿ ಆ ಮನೆ ಬೆಳಗುವ ನಂದಾದೀಪ ನೀನಾಗ್ಬೇಕಮ್ಮ. ಹಾಗೆ ಈ ನಾಟಕದ ಮತ್ತೋರ್ವ ಕಥಾನಾಯಕ ಅಶೋಕ್ ಪಾತ್ರದಲ್ಲಿ ಶಿವಣ್ಣ. ಶಂಕರ್, ನನ್ನ ತಂಗಿ ಬಾಳೆ ಮಚ್ಚಿಗ್ರೆ ಚೂಟಿ ಹಾಕಿದ್ಯಲ್ಲ, ಇನ್ನೊಂದು ಮಾತ್ರ ಸುಮ್ಮನೆ ಬಿಡಲ್ಲ ಕಣ. ಹಾಗೂ ಈ ನಾಟಕದ ಮತ್ತೋರ್ವ ಉಪಕಥಾನಾಯಕ ಚಂದ್ರು ಪಾತ್ರದಲ್ಲಿ ರವಿ. ಹೋಗುವಂದ ತಕ್ಷಣ ಹೋಗೋಕೆ ನೀ ಸಾಕಿರೋ ನಾಯಿಲ್ಲ ಕಣೋ. ದೇವೇಂದ್ರ ಮದುವೆಯಲ್ಲಿ ಅನ್ವೇಷಿಸುತ್ತಿರುವ ನಿನ್ನಂಥ ಸಿಂಹಗಳಿಗೆ ಬಲೆ ಬೀಸುವ ಬೇಟೆಗಾರನ ಕಣೋ. ಹಾಗೆ ಅವಿವೇಕತನದಿಂದ ತನ್ನ ಜೀವನ ಹಾಳು ಮಾಡಿಕೊಳ್ಳುವ ವ್ಯಕ್ತಿ ಶಂಕರ್. ಕುಡಿತಕ್ಕೆ ಬಲಿಯಾಗಿ ತನ್ನ ಜೀವನವನ್ನೇ ದುರಂತ ಮಾಡಿಕೊಳ್ಳುವ ದುರಂತ ವ್ಯಕ್ತಿ ಶಂಕರ್ ಪಾತ್ರದಲ್ಲಿ ಪುಟ್ಟರಾಜು. ಹೇಳ್ಕೊಳಕೊಂದೂರು ತಲೆಮ್ಯಾಗೆ ಒಂಚೂರು ಮಲ್ಗಾಕೆ ಭೂಮ್ತಾಯಿ ಮಂಚ ಕೈ ಹಿಡ್ದೇಳು ಪುಟ್ ನಂಜಿ ನಗನಗ್ತ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ಸೀತಾ ಸೀತಾ ಬಾರ ವರ್ಗ. ಹಾಗೆ ಈ ನಾಟಕದ ಹಾಸ್ಯ ಚತುರ. ನಿಮ್ಗೇನಾದ್ರೂ ಬಡ್ಡಿಗೆ ಹಣ ಬೇಕಂದ್ರೆ ಬೆಳಿಗ್ಗೆ ಖಂಡಿತ ಇವ್ರನ್ನೇ ಸಂಪರ್ಕಿಸಿ. ಬಂಡಿ ಬಂಗಾರಪ್ಪನ ಪಾತ್ರದಲ್ಲಿ ರಮೇಶ್. ವೀರಭದ್ರ ಕೊಟ್ಟು 3 ವರ್ಷ ಆಯ್ತು, ಇನ್ನೂ ಕೊಡ್ಲೇ ಇಲ್ವಲ್ಲಪ್ಪ. ಶಿಷ್ಯ, ಕೊಟ್ಟಿ ಮಗ ನಿನ್ ಕಣ್ಣು ಏನಾರ ಕಾಣಿಸ್ತಾ ಇದ್ದಾನೇನೋ? ಕಾಣಿಸ್ತಿಲ್ಲ. ಬೆಳಗಾರ ನಿಂತ್ಗೆಟ್ಬಿಡಾನೆ ಎಲ್ಲ ಕಮ್ಮಿಗೆ ಹಾಸ್ಕೊಂಬಂದು ಬಿಟ್ಟಿದ ನೋಡು. ಕಾಣಿಸ್ತಾ ಇಲ್ಲ. ಬಾ ಕೊಟ್ಟಿ ಮಗ ನೋಡ್ಬಾ. ಈ ನಾಟಕದ ಮತ್ತೋರ್ವ ಹಾಸ್ಯರತ್ನ ಡಾಕ್ಟರ್ ಮನ್ಮಥನ ಪಾತ್ರದಲ್ಲಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಯ ತೋರಿಸುವ ಬಂಡಿ. ಏನ್ ಕಲಿಗಾಲ ಬಂದ್ರೆ ಅಪ್ಪ ಮಗ ಇಬ್ರು ಒಂದೇ ಗಾಡಿ ಡ್ರೈವರ್ ಅಲ್ರಿ. ನಮ್ಮ ಅಷ್ಟು ವಯಸ್ಸಾಗಿದ್ರು ಏನ್ ಆಡ್ತಾನೆ, ಏನ್ ಕುಣಿತಾನೆ, 2 ಕಣ್ಣಲ್ಲಿ ನೋಡಕ್ ಸಾಲ್ತಂದ್ರೆ. ಏ ರತ್ನ, ನನ್ನನ್ನು ಮದುವೆ ನಮ್ಮ ಅಪ್ಪನ ಜೊತೆ ಕುಣಿತೇದಿಯಾ? ಕುಣಿ ಇನ್ನೊಂದ್ಸಲ ನನ್ನ ಕೈಗೆ ಸಿಕ್ಕು, ಈ ಮನ್ಮಥನ್ ಬಾಣ ಎಂತದು ಅಂತ ತೋರ್ತೀನಿ. ಅಪ್ಪ ಮದುವೆ ಆಗ್ತೀಯ? ಮದುವೆ ಬಾ, ಮಾಡ್ತೀನಿ ಮನೆಗೆ. ಸೋಬ್ನು ಹಾಗೆ ಮತ್ತೋರ್ವ ಈ ನಾಟಕದ ಹಾಸ್ಯ ಚತುರ ವೀರಭದ್ರ
ವೀರಭದ್ರನ ಪಾತ್ರದಲ್ಲಿ ಚಿಕ್ಕು ಚಿಕ್ಕಮಾದು. ಆಯ್ತರಿಲ್ಲ ಕಡಿ ಪಕಡಿ ಜುಮ್ಮ ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಕನ್ನಡ ಭಾಷೆನೇ ನಂಜೀವ, ಕಾವೇರಿ ತಾಯಿನೇ ನಮ್ಮವ್ವ. ಈ ಮಣ್ಣಂದ್ರೆ ಚಿನ್ನ, ಇಲ್ಲಿ ಹುಟ್ಟುಗೋನೂರನ್ನ. ನಡೆ ಚಂದ ನುಡಿ ಚಂದ, ಜನ ಚಂದ 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 ಗೆಳೆಯ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಕನ್ನಡ ಭಾಷೆನೇ ನಂಜೀವ, ಕಾವೇರಿ ತಾಯಿನೇ ನಮ್ಮವ್ವ. ಲೇ ರತ್ನ, ಅಪ್ಪ ಮಕ್ಳು ಇಬ್ರು ಬಾರಿ ಕೆಟ್ಟ ಮಕ್ಳು ಕಣೆ. ಅವ್ರ ಹತ್ರ ಸೇರ್ಬೇಡ, ಬೇಗ ಬೇಗ ಬಂದ್ಬಿಡೆ, ನಾನು ಹೋಗ್ತಾ ಇದ್ದೀನಿ. ಹಲ್ ಹಾಗೆ ಈ ನಾಟಕದಲ್ಲಿ ಸೇಡಿಗೋಸ್ಕರ ಸಂಸಾರಗಳ ಮಧ್ಯೆ ಸರಸವನ್ನಾಡುವ ಖಳನಟರು. ಈ ನಾಟಕದ ಉಪಖಳನಾಯಕ ಪ್ರಕಾಶ್ ಪಾತ್ರದಲ್ಲಿ ವೆಂಕಿ ವೆಂಕಟೇಶ್. ಜಂಬಾ! ಪ್ರಣಯ ಪಕ್ಷಿಗಳ ಪ್ರೇಮ ಚೆಲ್ಲಾಟ. ಈ ಪಕ್ಷಿಗಳ ಪ್ರೇಮ ಚೆಲ್ಲಾಟ ನೋಡಿ ನಾನಾದೆ ದಿಗ್ಭ್ರಾಂತ. ನಾನು ತೆಗೆದ ಈ ಫೋಟೋಗಳ ಸಹಾಯದಿಂದ ಅವರಿಬ್ಬರ ಬಾಳಿನಲ್ಲಿ ಕಿಡಿ ಎಬ್ಬಿಸುವುದೇ. ಈ ಪ್ರಕಾಶನ ಪ್ರತಿಕಾರ. ಪೋಷಕ ನಟರು ನಿಮ್ಮೂರ್ಲಿ ಶಾಸ್ತ್ರ ಮಾಡಕ್ ಬೇಕಾದ್ರೆ ಸಂಪರ್ಕಿಸಿ. ಶಾಸ್ತ್ರೀಯ ಪಾತ್ರದಲ್ಲಿ ಕಿರಣ್ ಸಂಜಯ್ ಟಿಎನ್. ಓ ಏನ್ರಿ ಇಷ್ಟು ಜನ ಸೇರ್ಬಿಟ್ಟಿದ್ದೀರಿ ಅಂದಾಗೆ ನಾವು ಶಾಸ್ತ್ರಿಗಳು. ಇವರೇ ಇಲ್ಲಿ ನಿಂತವ್ರಲ್ಲ, ಇವರೇ ನಮ್ಮ ಗುರುಗಳು. ನಿಮ್ಗೆ ಯಾವುದೇ ಶುಭ ಕಾರ್ಯ, ಮದುವೆ, ಮುಂಜಿ, ಗೃಹಪ್ರವೇಶ ಯಾವುದೇ ನಮ್ ಕರೀರಿ, ಡಿಸ್ಕೌಂಟ್ ಕಮ್ಮಿ ಆಗ್ತೀವಿ. ಬರ್ವಾ ಬರ್ತೀವಿ. ಮತ್ತೋರ್ವ ಪೋಷಕ ನಟ ಕರಡಿ ಕಾಳಪ್ಪನ ಪಾತ್ರದಲ್ಲಿ ಸುರೇಶ್ ಟಿ. ದೇವೇಂದ್ರನ ಪಾತ್ರದಲ್ಲಿ ನಾಗೇಂದ್ರ ಟಿಯಾನ್.
ವೀರ. Tiger. What's up? What's up? ಮಂಚು ಗಿಂಚು ಹಿಡ್ದವನಲ್ಲ ಆದ್ರೂ ಹವ ಇಟ್ಟವನಲ್ಲ ಕೋಟೆ ಕಟ್ಟಿ ಮೆರೆದವನಲ್ಲ ಆದ್ರೂ ರಾಜ ಆಡ್ದವನಲ್ಲ ओए कौन रे उन्हें I am villain. Draco Indians. Gangsta is a master, oh. Gangsta is a ruler, oh. Gangsta is a fighter, oh. ಭಾರತಿ, ನಾನು ಹೇಳ್ದಾಗೆ ಆ ಅಶೋಕನ ಮದುವೆಗೆ ಅವನ್ ಮನೆ ಸೇರ್ಬೇಕು ನೀನು. ನಂತರ ಆ ಮನೆನ ಸರ್ವನಾಶ ಮಾಡ್ಬೇಕು. ಮೊದಲು ಆ ಧರ್ಮನ ನನ್ನ ಕಳುವೈರಿ ಅವನ್ನ. ನಂತರ ಅವನ್ ತಮ್ಮ ಅಶೋಕ್ ಅವನ್ ಕತೆನಾ ಈ ಮಧ್ಯೆ ನಂದೆಲ್ಲಿಡ್ಲಿ ಅಂತ ಬರೋನು ಆ ಚಂದ್ರು ಅವನು ನನ್ನಂತೂ ಮುಗಿಸ್ಲೇಬೇಕು. ನಂತರ ನನ್ನ ಪ್ರಿಯತಮೆ ಸೀತಾ ಅವಳನ್ನ ನನ್ನ ಆಸೆ ತೀರಿಸ್ಕೊಂಡು ನಮ್ಮ ಮುಗಿಸ್ಬೇಕು. ಒಟ್ಟಿನಲ್ಲಿ ಇಲ್ಲಿ ಹೆಗ್ರೋ ತರ ಅವ್ರ ತಲೆಗಳು ಒಂದೊಂದಾಗಿ ಎಗರಲೇಬೇಕು. ಭಾರತಿ, ಈ ಸಮಾಜ ಹೇಳಿದಂತೆ ಬದುಕಲು ಸಾಧ್ಯವಿಲ್ಲ. ಯಾಕೆ ಗೊತ್ತಾ? ಕೈ ಹಿಡಿದ ಗಂಡ ಮನೇಲಿದ್ರು ಕೂಡ
ಅವನ್ನ ಮಾತ ಲೆಕ್ಕಿಸದೆ ಪರ ಪುರುಷರ ಜೊತೆ ಗೈ ಆಳಿರ್ತಾರ ತಿರುಗ್ತಾರಲ್ಲ ಅಂತವ್ರಿಗೆ ನೀಡಲಿ ನಿನ್ನ ಸಮಾಜ ಸೂಳೆಯ ಬಂದಿದ್ದು. ಮದುವೆಗೂ ಮುಂಚೆ 3 ತಿಂಗಳು ಮಾಡ್ಕೊಂಡು ಮದುವೆ ಮಂಟಪದಲ್ಲಿ ಮತ್ತೊಬ್ಬನ ಕೈ ತಾಳಿ ಕಟ್ಸ್ಕೊಂಡು ಇನ್ನೊಬ್ಬನ ಕೈಲಿ ತಾಳಿ ಕಟ್ಸ್ಕೊಂಡು ಗರ್ಭ ಹೊತ್ತ ಮಗುವಿಗೆ ಜನ್ಮ ಕೊಟ್ಟು ಕೈ ಹಿಡಿದ ಗಂಡರನ್ನ ಕುಡ್ಕನಾಗಿ ಮಾಡ್ತಾವಲ್ಲ ಅಂತವ್ರಿಗೆ ನೀಡಲಿ ನಿನ್ನ ಸಮಾಜ ಸೂಳೆ ಎಂಬ ಬಿರುದು. ಭಾರತಿ, ನಿನಗೆ ಬಡತನದಲ್ಲಿ ಬೆಂದ ನಿನಗೆ ಸ್ವರ್ಗ ಸುಖ ಆ ಮನೆಯಲ್ಲಿ. ನನಗೆ ಆ ಧರ್ಮನ ಮೇಲೆ ಮನೆತನದ ಮೇಲೆ ಸೇಡು ಮುಖ್ಯ. ಧರ್ಮ, ನಿನ್ ಮನೆ ಪರಿಸ್ಥಿತಿ ಮುಂದೆ ನೋಡ್ಕೋ, ಏನಾಗುತ್ತೆ ಅಂತ